ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಏನು ತೋರ್ಸೋಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನನ್ನ ಟೈಟಲ್ ಮತ್ತು ತಮ್ನೇಲ್ ನೋಡ್ಬಿಟ್ಟು. ಬನ್ನಿ ನಾವಿವಾಗ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಮಾಡಿ ನೋಡಿ, ಸುಣ್ಣ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಗಮ್ ತೊಗೊಂಡಿದ್ದೀನಿ, ಬಕೆಟ್ಗಳು ತೊಗೊಂಡೆಲ್ಲನೂ ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಬನ್ನಿ, ಒಂದೇ ಬಕೆಟಲ್ಲಿ ಹಾಕ್ಕೊಂಬಂದಿದ್ದೆ ಎಲ್ಲನೂ. ಎರಡೆರಡು ಬಕೆಟಲ್ಲಿ ಹಾಕ್ಕೊಳೋಕ್ಕಾಗಲ್ಲ ಅಂತ ಅದಕ್ಕೆ ಎಲ್ಲ ಸಪ್ರೇಟ್ ಮಾಡ್ಕೊತಿದ್ದೀನಿ. ಸುಣ್ಣ ಹಾಕ್ಕೋತಿದ್ದೀನಿ. ಮತ್ತು ಒಂದು ಸ್ಕಿಪ್ ಆಗಿಬಿಟ್ಟಿದೆ, ಗಮ್ ಹಾಕ್ಕೋಬೇಕು. ಅದು ಸ್ಟೋರಲ್ಲಿ ಸಿಗುತ್ತೆ, ತೊಗೊಂಡು ಹಾಕಿದ್ದೀನಿ. ಬಟ್ಟು ಹಾಕಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗೋಗಿದೆ ನೋಡಿ. ಮೈದಾ ಹಿಟ್ಟು ಹಾಕೋತಿದ್ದೀನಿ, ಸುಣ್ಣ ಹಾಕಾಯ್ತು, ಗಮ್ ಸ್ಕಿಪ್ ಆಗಿದೆ, ಗಮ್ ಹಾಕಿದ್ದೀನಿ. ಮೈದಾ ಹಿಟ್ಟು ಹಾಕೋತಿದ್ದೀನಿ. ಎರಡೂ ಮೈದಾ ಹಿಟ್ಟು ಮತ್ತು ಗಮ್ಮು, ಸುಣ್ಣ ಮೂರೂ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪನೇ ಮಿಕ್ಸ್ ಮಾಡ್ಕೊತೀನಿ ಅವಾಗವಾಗ. ಅಂದರೆ ಎಲ್ಲ ಹೊಲಕ್ಕೆಲ್ಲ ಹಾಕಬೇಕಲ್ವಾ, ಎಷ್ಟು ಬೇಕು ಅಷ್ಟು ಅಳತೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲನೂ ಪೂರ ನೀರು ಹಾಕ್ಬಿಟ್ಟು ಇವಾಗ ಕಲಿಸ್ಕೊತಿದ್ದೀನಿ. ಗಮ್ಮು ಮತ್ತು ಸಿಗುತ್ತೆ ಸ್ಟೋರಲ್ಲಿ, ಅಡಿಕೆ ಮರಕ್ಕೆ ಒಯ್ಯೋಕ್ಕೆ, ಸುಣ್ಣ ಕೊಯ್ಯೋಕ್ಕೆ, ಮಿಕ್ಸ್ ಮಾಡ್ಕೊಳ್ಳೋಕೆ ಗಮ್ ಕೊಡಿ ಅಂದರೆ ಕೊಡ್ತಾರೆ. ಆ ಥರದ್ದು ಗಮ್ಮ, ಮೈದಾ ಹಿಟ್ಟು ಮತ್ತು ಸುಣ್ಣ ಮೂರೂ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಿದ್ದೀನಿ. ಅದೇ ಥರ ಗಂಟಿಲ್ದೇ ನೋಡ್ತಾ ಇರ್ಬೋದು. ಸುಣ್ಣದಲ್ಲಿ ಸ್ವಲ್ಪ ಕಲ್ಲು ಸಿಗ್ತವೆ ಒಂದೊಂದು, ಅದನ್ನೆಲ್ಲ ತೆಗಿತಾ ಇದ್ದೀನಿ ನಾನು. ಎಲ್ಲನೂ ತೆಕ್ಕೋತಿದ್ದೀನಿ, ಮಿಕ್ಸ್ ಮಾಡ್ಕೊತಿದ್ದೀನಿ ನೀಟಾಗಿ. ಮತ್ತು ಮೈದಾ ಹಿಟ್ಟು ಹಾಕಿರ್ತೀವಲ್ವ, ಅದು ಗಂಟು ಇರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಎರಡೂ ಅಷ್ಟೇ, ಎರಡು ಬಕೆಟಲ್ಲೂ ಹಾಗೆ ಮಾಡ್ತಿದ್ದೀನಿ. ಎರಡೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಏನೋ ಒಂದೇ ಸಲ ಮಿಕ್ಸ್ ಮಾಡಿಕೊಂಡ್ರೆ ಎತ್ಕೊಂಡು ಹೋಗೋಕ್ಕೆ ಭಾರ ಆಗುತ್ತೆ, ಒಯ್ಲಿಕ್ಕೆ ಕಷ್ಟ ಆಗುತ್ತೆ, ಮರದ ಹತ್ರ ಹೋಗ್ಲಿಕ್ಕೆ. ಹಾಗಾಗಿ ಸಪ್ರೇಟ್ ಮಾಡ್ಕೊತಿದ್ದೀನಿ ಅಷ್ಟೇ. ಅದು ಖಾಲಿ ಆದಾಗ ಇದು ತೊಗೊಂಡು ಹೋಗೋಣ ಅಂತ, ಹಾಗಾಗಿ 2 ಬಕೆಟಿಗೆ ಮಾಡ್ಕೊತಿದ್ದೀನಿ. ಒಂದೇ ಸಲ ಮಾಡಿಕೊಂಡ್ರೆ ತೊಗೊಂಡು ಕಷ್ಟ, ಕೈ ನೋವು ಬರುತ್ತೆ, ಇಲ್ಲಿಂದ ತೊಗೊಂಡು ಭಾರ ಆಗುತ್ತಲ್ವ, ಅದಕ್ಕೋಸ್ಕರ ಒಂದೇ ಸಲ ಕಲಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ 2 ಬಕೆಟಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು. ನೋಡಿ, ಅದರಲ್ಲೂ ನಾನು ಸುಣ್ಣದ ಕಲ್ಲೆಲ್ಲ ಇತ್ತು, ನೋಡ್ತಾ ಕಾಣಿಸ್ತಿದೆ ಅನಿಸುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಸುಣ್ಣ ಕಾರ್ಚಲ್ವಾ, ಪೋಟ್ ಬೀಳುತ್ತೆ, ಅಂದರೆ ಗಾಯ ಆಗಿಬಿಡುತ್ತೆ. ಹಾಗಾಗಿ ಯಾರೇ ಸುಣ್ಣ ಒಯ್ಬೇಕಾದ್ರೂ ಗ್ಲೌಸ್ಗಳು ಹಾಕ್ಕೊಂಡು ಯೂಸ್ ಮಾಡಿ. ಬಟ್ಟೆ ತೊಗೋತಿದ್ದೀನಿ ಇವಾಗ ನೋಡಿ. ಬಟ್ಟೆ ತೊಗೊಂಡು ನಾನು ಸುಣ್ಣ ಒಯ್ಯಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಸುಣ್ಣ ಒಯ್ಯೋಕೆ ಹೋಗೋಣ ಈಗ ಎಲ್ರೂ. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡ್ತಾ ಇರ್ಬೋದು ಅಡಿಕೆ ಮರಗಳು. ಈ ವರ್ಷ ಒಂಬಳೆ ಹೊಡಿತಾ ಇದೆ ಎಲ್ಲನೂ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ, ಸೊಪ್ಪೆ ಕೊಯ್ಬೇಕಾದ್ರೆ ಸೊಪ್ಪೆ ಕೊಯ್ದು ಹಾಕಿದ್ದೀವಿ, ಹಂಗಾಗಿ ಸುಣ್ಣ ಒಯ್ಯಕ್ಕೆ ಬಂದಿದ್ದೀನಿ. ಈಗೆಲ್ಲ ಮರಕ್ಕೂ ಸುಣ್ಣ ಒಯ್ತಾ ಹೋಗೋಣ. ಬನ್ನಿ ಸುಣ್ಣ ಒಯ್ಯೋಣ. ವಿಡಿಯೋ ಮಾಡೋಕ್ಕೆ ಸರಿಯಾಗಿಲ್ಲ, ಸುಣ್ಣ ಹೋಯ್ತಾ ನಾನು ಮರಕ್ಕೆ ಮಾತ್ರ ಒಯ್ದು ತೋರಿಸ್ತಾ ನೋಡ್ರಿ. ಈಗ ಸ್ಟಾರ್ಟ್ ಆಗಲಿಲ್ಲ, ಎಲ್ಲ ಮರಕ್ಕೂ ಬೋರ್ ಆಫತ್ತೇನ ನೋಡ್ರಿ ಸರಿ. ಮೊಬೈಲ್ ಹೇಗೆ ಇಟ್ಟಿದ್ದೀನಿ ಅಂತ. ಅದರ ಎಲ್ಲನೂ ಕ್ಲೀನಾಗೆ ಒಂದು ಹತ್ರನೂ ಬೇಯಿಸ್ಬಿಡ್ದೆ, ನೀಟಾಗಿ ಹಾಕ್ಕೋಬೇಕು ಸುಣ್ಣನೆಲ್ಲ. ಅಂದರೆ ಒಡಕಾಗಿರುತ್ತೆ ಮರಗಳೆಲ್ಲ ಬಿಸಿಲಿಗೆ, ಅಲ್ಲೆಲ್ಲ ನೀಟಾಗಿ ಅಲ್ಲೇ ಪೂರ ಸುಣ್ಣ ಎಲ್ಲ ಅಲ್ಲಿ ಪೂರ ಹಾಗೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಹಾಕಬೇಕು. ಅಡಿಕೆ ಮರಗಳು ಈ ಬಿಸಿಲಿಗೆ ತುಂಬ ಒಡಕು ಬಂದುಬಿಡುತ್ತೆ ಮರಗಳು, ಹಾಗಾಗಿ ಸುಣ್ಣ ಇದರಿಂದ ಬರ್ತಾಯಿತ್ತು ನೋಡ್ರಿ, ನೀರು ಕಡಿಮೆ ಆಗುತ್ತೆ. ಆ ಥರ ಆಗೋದು ಬಿಸಿಲಿಗೆ ಆಗೋ ಇದೆಲ್ಲ. ನೋಡ್ತಾ ಇರ್ಬೋದು ನೆರಳಲ್ಲಿ ಕಾಣಿಸ್ತಿದೆ ನನ್ನ ಮೊಬೈಲ್ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ, ಅದಲ್ವ. ಹಾಗೆ ಸುಣ್ಣ ಹೋಯ್ತಾ ಇದೇ ಥರ ಎಲ್ಲ ಮರಕ್ಕೂ ಒಯ್ದಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲನೂ ಫಿನಿಶ್ ಆಯಿತು. ಹೀಗೆ ಎಲ್ಲ ಮರಗಳಿಗೂ
ಸುಣ್ಣ ಹೊಯ್ದ್ಬಿಟ್ಟು ಮುಗೀತು. ನೋಡ್ತಾ ಇರ್ಬೋದು ನೀವು, ಎಲ್ಲನೂ ಫಿನಿಶ್ ಆಗಿದೆ, ಕಾಣ್ತಾ ಇದೆ ಅನ್ಕೋತೀನಿ. ಎಲ್ಲನೂ ಕಂಪ್ಲೀಟ್ ಆಯಿತು ಪೂರ. ಎಲ್ಲ ಮರಕ್ಕೂ ಒಂದೂ ಬಿಡ್ದೇ ಎಲ್ಲನೂ ಮುಗಿಸಿದ್ದೀನಿ. ಈಗೇನೆ ಅಲ್ಲಿ ನಮ್ಮ ಮಾವ ಬರ್ತಿದ್ದಾರೆ, ಬೋರ್ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ರು ನೀರು ಬಿಡಲಿಕ್ಕೆ. ನೀರು ಬಿಡ್ತಾಯಿದ್ರು ಅವರು, ನಾನು ಸುಣ್ಣ ಹೊಯ್ದ್ಬಿಟ್ಟೆ. ಎಲ್ಲ ಫಿನಿಶ್ ಆಯಿತು. ಇವಾಗ ಹೊರಡೋಣ ಮಾಡೋದು. ಯಾರೆಲ್ಲ ನನ್ನ ಚಾನಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಹೊಸ್ದಾಗಿ ನೋಡ್ತಿರೋರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಪ್ಲೀಸ್. ಓಕೆ ಫ್ರೆಂಡ್ಸ್, ನಾನು ಇನ್ನು ಮನೆಗೆ ಹೊರಟೆ. ಬಾಯ್ ಫ್ರೆಂಡ್ಸ್.